ಕಲಿಯುಗದಲ್ಲಿಯೂ ನ್ಯಾಯಕ್ಕಾಗಿ ಕಾದಿರುವ ತುಳುನಾಡಿನ ಆರಾಧ್ಯ ದೈವ. ಭಕ್ತರ ಕಷ್ಟಗಳಿಗೆ ಕ್ಷಣಾರ್ಧದಲ್ಲೇ ಸ್ಪಂದಿಸುವ ದೈವಿ ಶಕ್ತಿ. ನೈವೇದ್ಯಕ್ಕೆ ಮದ್ಯಪಾನವನ್ನು ಇಡುವುದಾದ್ರೂ ಯಾಕೆ? ಆ ದೈವ ಇರೋದು ನಿಜಾನ, ಕಾಲ್ಪನಿಕವಾ? ಕಲಿಯುಗದ ಕೊರಗಜ್ಜ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ವಸಂತ. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಭಾಗಗಳಲ್ಲಿ ಆರಾಧನೆಗೊಳ್ಳುವ ಕೊರಗಜ್ಜ ದೈವವು ಶೋಷಿತ ವರ್ಗದ ಪರ ಹೋರಾಟ ನಡೆಸಿದ ದೈವವೆಂದು ಜನಪದ ಕಥೆಗಳಲ್ಲಿ ಉಲ್ಲೇಖಿಸಲಾಗಿದೆ. ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ ದೈವವಾಗಿ ಭಕ್ತರು ಇವರನ್ನು ಆರಾಧಿಸುತ್ತಾರೆ. ಜನಪದ ಪರಂಪರೆಯನ್ನು ಉಳಿಸಿಕೊಂಡು ಬರುತ್ತಿರುವ ಕೊರಗಜ್ಜ ಆರಾಧನೆ ಇಂದಿಗೂ ತುಳುನಾಡಿನ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿದೆ. ಕೊರಗಜ್ಜ ದೈವದ ಆರಾಧನೆಗೆ ಸಾವಿರಾರು ಮಂದಿ ಸೇರುವುದು ಭಕ್ತಿಯ ಸಂಭ್ರಮವನ್ನು ತೋರಿಸುತ್ತದೆ. ಸಮಾಜದಲ್ಲಿ ನ್ಯಾಯ ಹಾಗೂ ಸಮಾನತೆಯ ಸಂಕೇತವಾಗಿ ಕಾಣಲಾಗುವ ಈ ದೈವ ನಮ್ಮ ಎಲ್ಲಾ ಕಷ್ಟಗಳನ್ನು ನಿವಾರಣೆ ಮಾಡುವ ಶಕ್ತಿಯುತ ದೈವ ಕೊರಗಜ್ಜ ಎಂಬ ಕಾರಣಕ್ಕೆ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಆಗಮಿಸಿ ಪೂಜೆ ಸಲ್ಲಿಸುತ್ತಾರೆ. ಹಾಗಿದ್ರೆ ಈ ಕೊರಗಜ್ಜ ಯಾರು? ಎಷ್ಟನೇ ವಯಸ್ಸಿನಲ್ಲಿ ದೈವತ್ವವನ್ನು ಪಡೆದಿದ್ದು? ಕೊರಗಜ್ಜನ ಮೂಲ ಹೆಸರೇನು ಎಂಬುದನ್ನು ನೋಡುವುದಾದರೆ, ಇಂದಿನ ಕಾಲದಲ್ಲಿ ಸಮಾಜದ ಹಿತಕ್ಕಾಗಿ ಹೋರಾಡುವವರು, ಬಡವರ ಪರ ನಿಲ್ಲುವವರು, ಅನ್ಯಾಯದ ವಿರುದ್ಧ ಧ್ವನಿಗೂಡಿಸುವ ಗುಣಗಳನ್ನು ಹೊಂದಿರುವ ಯಾರನ್ನಾದರೂ ಜನರು ಕಲಿಯುಗದ ದೇವರು ಎಂದು ಬಣ್ಣಿಸುವುದು ಸಾಮಾನ್ಯ. ಆದರೆ ತುಳುನಾಡಿನಲ್ಲಿ ಇವರನ್ನು ಕೊರಗಜ್ಜ ಎಂದು ಕರೆಯುತ್ತಾರೆ. ಅಂತ ನೀವೇನ್ ಕೇಳ್ತಾ ಇದ್ದೀರಾ? ಕೊರಗಜ್ಜ ಅದು ನಿಜವಾಗಿ ಹೇಳ್ಬೇಕಂದ್ರೆ ಕೊರಗಜ್ಜ ನಿಜವಾದ ಹೆಸರು ತನಿಯ ಅಂತ. ಯಾಕಂದ್ರೆ ಅವರು ಮನುಷ್ಯರಾಗಿ ಹುಟ್ಟಿ ನಂತರ ದೈವತ್ವ ಪಡ್ಕೊಂಡಂತ ಶಕ್ತಿ. ಕೊರಗಜ್ಜ ಮೊದಲು ಮನುಷ್ಯರಾಗಿ ಹುಟ್ಟಿದ್ದು, ಹಾಗೆ ಅವರಿಗೆ ಶನಿವಾರ ಹುಟ್ಟಿದ್ರಿಂದ ಕೊರಗಜ್ಜನಿಗೆ ತನಿಯ ಅಂತ ಹೆಸರು ಬಂದದ್ದು. ಕೊರಗ ಅಂತ ನಾವೇನ್ ಕರಿತೀವಲ್ಲ, ಆ ಕೊರಗ ಅನ್ನೋದು ಒಂದು ಜಾತಿ ಸೂಚಕ ಪದ. ನೀವು ಅಜ್ಜ ಅಂತ ಏನ್ ನಾವು ಕರಿತೀವಿ, ಅದು ನಾವು ಪ್ರೀತಿಯಲ್ಲಿ ಕರೆದಂಥದ್ದು. ಕೊರಗಜ್ಜ ಯಾಕೆ ಅಂದ್ರೆ ಅವ್ರು ವಯಸ್ಸಾದ ವ್ಯಕ್ತಿ ಅಲ್ಲ, 16 ವರ್ಷ ಹುಡುಗ ಇರ್ಬೇಕಾದ್ರೇನೆ ಮಾಯ ಆಗಿ ನಂತರ ದೈವತ್ವ ಪಡ್ಕೊಂಡಂತ ಒಂದು ಶಕ್ತಿ. ಕೊರಗಜ್ಜ ಮನುಷ್ಯರಾಗಿ ಹುಟ್ಟಿ ನಂತರ ದೈವತ್ವ ಪಡ್ಕೊಂಡೋದ್ರಿಂದ ಅವನ ಲಾಸ್ಟ್ ಈಗ ಮಂಗಳೂರಲ್ಲಿ ನೋಡ್ಬೇಕಾದ್ರೆ ನೀವು 1001 ದೈವಗಳಂತ ನೋಡ್ಬೋದು. ಕೊರಗಜ್ಜ 1001ನೇ ದೈವ, ಲಾಸ್ಟ್ ಇದು ದೈವ ಕೊರಗಜ್ಜ. ಈಗ ಯಾಕಂದ್ರೆ ತುಂಬಾ ಕಡೆ ಎಲ್ಲ ಜನರಿಗೆ ಕೊರಗಜ್ಜ ಅಂದ್ರೆ ತುಂಬಾ ಬೇಗ ಕನೆಕ್ಟ್ ಆಗ್ತದೆ. ಯಾಕಂದ್ರೆ ಅವರು ಮನುಷ್ಯ ಜೀವನವನ್ನು ನೋಡಿ ಎಲ್ಲ ಕಷ್ಟ ದುಃಖಗಳನ್ನು ಅನುಭವಿಸಿ ನಂತರ ಮಾಯಾದ್ರಿಂದ ಬೇಗ ನಾವು ಮನುಷ್ಯರಿಗೆ ಕನೆಕ್ಟ್ ಆಗೋದುಂಟು. ತನಿಯ ಎಂಬ ಆ ಬಾಲಕನಿಗೆ ಚಿಕ್ಕವನಿದ್ದಾಗಲೇ ಹೆತ್ತವರನ್ನು ಕಳೆದುಕೊಂಡು ಅನಾಥನಾದಾಗ ಆತನನ್ನು ನೀರ ಇಳಿಸುವ ಕಾಯಕದಲ್ಲಿ ಭೈರಕ್ಕ ಎಂಬ ಮಹಿಳೆ ಸಾಕಿ ಸಲಹುತ್ತಾಳಂತೆ. ನೀರ ಇಳಿಸಿದಾಗಲೆಲ್ಲ ತನಿಯಾಗೆ ಕುಡಿಸುತ್ತಿದ್ದು, ನೀರ ಜೊತೆ ಚಕ್ಕಲಿ ಮತ್ತು ನಂತರ ಒಂದು ಬೀಡ ಕೊಡುತ್ತಿದ್ದರಿಂದ ಇದು ತನಿಯಾಗೆ ಇಷ್ಟವಾಗುತ್ತಿತ್ತಂತೆ. ಹಾಗಾಗಿ ಕೊರಗಜ್ಜನಿಗೆ ನೀಡುವ ನೈವೇದ್ಯ ಸೇಂದಿ, ಚಕ್ಕುಲಿ, ಬೀಡ ಅಲ್ಲ, ಅದು ಆತನಿಗೆ ಇಷ್ಟವಾದ ಆಹಾರವಾಗಿದೆ ಅಷ್ಟೇ. ಈಗ ನಾವು ನೋಡ್ಬೋದು, ಈ ಕೊರಗಜ್ಜ ಅಂತ ಹೇಳಿದ್ರೆ ಈಗ ಎಲ್ಲ ಬೀಡ, ಚಕ್ಕುಲಿ ಮತ್ತೆ ಡ್ರಿಂಕ್ಸ್ ಎಲ್ಲ ಇಡುವಂತ ಪದ್ಧತಿಗಳು ಉಂಟು. ಮತ್ತೆ ಕೊರಗಜ್ಜ ಅಂದ್ರೆ ನಾನ್ ವೆಜ್ ಅಂತ ಎಲ್ಲ ಸುದ್ದಿಗಳು ಉಂಟು. ನೋಡುದು ಯಾಕೆ ಬೀಡ ಚಕ್ಕುಲಿ ಇಡ್ತಾರೆ, ಯಾಕೆ ಡ್ರಿಂಕ್ಸ್ ಇಡ್ತಾರೆ, ಯಾಕೆ ಅವರಿಗೆ ನಾನ್ ವೆಜ್ ಅಂದ್ರೆ ಕೊರಗಜ್ಜ ನೋಡಿ, ಕೊರಗಜ್ಜ ಹುಟ್ಟಿದ ಮೇಲೆ ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿನ ಕಳ್ಕೊಳ್ಳೋದ್ರಿಂದ ಅವ್ರನ್ನ ಭೈರಕ್ಕ ಅಂತ ಒಬ್ಬರು ಸಾಕ್ತಾರೆ. ಆ ಸಾಕ್ಬೇಕಾದ್ರೆ ಆ ಭೈರಕ್ಕನ ಕುಲಕಸುಬೆ ಸೇಂದಿ ತೆಗೆಯುವಂಥದ್ದು. ನೀವು ನೀರ ಅಂತ ಕೇಳ್ಬೋದು. ಆ ಸೇಂದಿ ತೆಗೆಯ ಕುಲಕಸುಬಾಗಿದ್ರಿಂದ ಭೈರಕ್ಕ ಕೊರಗಜ್ಜನಿಗೆ ಸೇಂದಿ ಇಳಿಸಿದಾಗ ಕುಡಿಲಿಕ್ಕೆ ಸ್ವಲ್ಪ ಕೊಡ್ತಾ ಇರ್ತಾರೆ, ತಿನ್ಲಿಕ್ಕೆ ಬೀಡ ಚಕ್ಕುಲಿ ಕೊಡ್ತಾ ಇರ್ತಾರೆ. ಅವಾಗ ಕೊರಗಜ್ಜನಿಗೆ ಆಹಾರಕ್ಕಂತ ಹೇಳಿ ಆ ಪದಾರ್ಥಗಳನ್ನ ಕೊಡ್ತಾ ಇರೋದ್ರಿಂದ ಕೊರಗಜ್ಜನಿಗೆ ಅದು ಇಷ್ಟ ಅಂತ ಹೇಳಿ ಕೊರಗಜ್ಜನಿಗೆ ನಾವು ನೀಡೋದೇ ಬಿಟ್ಟು ಅದನ್ನ ನೀವು ಕೆಲಸ ಆಗ್ಬೇಕಂತ ಕೊಡೋದಾಗ್ಲಿ ಆ ತರದ ಯಾವ್ದೇ ತರ ಕ್ರಮಗಳಿಲ್ಲ. ನೋಡಿ, ಭಕ್ತಿಯಿಂದ ಅಜ್ಜನಿಗೆ 1 ವೀಳ್ಯದೆಲೆ ಇಟ್ಟರು ಸಹ ಸ್ವೀಕಾರ ಮಾಡ್ತಾರೆ. ಅದೇ ಕೆಲಸ ಆಗ್ಬೇಕಂತ ಅಜ್ಜನಿಗೆ 100 ಕ್ವಾರ್ಟರ್ ತಂದು ಇಟ್ಟರು ಸಹ ಅದು ಅಜ್ಜನಿಗೆ ಸ್ವೀಕಾರ ಮಾಡೋದಿಲ್ಲ. ಯಾಕಂದ್ರೆ ಕೊರಗಜ್ಜ ನಿಮ್ಮ ಭಕ್ತಿ ನಂಬಿಕೆಗೆ ಒಲಿಯುವಂತ ಶಕ್ತಿ ಹೊರತು ನೀವೇನು ಕೊಟ್ರಿ ಅನ್ನೋದಕ್ಕೆ ಕೊರಗಜ್ಜ ನಿಮ್ಗೆ ಒಲಿಯುವಂತದ್ದಲ್ಲ. ಕೊರಗಜ್ಜನಿಗೆ ನೋಡಿ ಎಷ್ಟೋ ಜನ ದೂರದಿಂದ ಎಲ್ಲ ಬರ್ತಾ ಇದಾರೆ. ಈಗ ತುಂಬಾ ನೋಡ್ಬೋದು, ಈ ಮಂಗಳೂರಿಗೆ ಕೊರಗಜ್ಜನ ಹುಡುಕಿ ಬರೋಂಥವ್ರು ಎಷ್ಟೋ ಜನ ಇದ್ದಾರೆ. ಇವತ್ತು ಮಂಗಳೂರಿನ ನೀವು ಬಂದಂಥದ್ದು ಕೊರಗಜ್ಜನ ಮೂಲ ಜಾಗಕ್ಕೆ. ಕೊರಗಜ್ಜ ರಕ್ತೇಶ್ವರಿ ಅಮ್ಮನನ್ನ ಹುಡುಕಿ ಸಿರಿಗಳನ್ನ ಕಾಯೋದಕ್ಕೋಸ್ಕರ ಕೊರಗಜ್ಜವೇ ನಿಂತಂತ ಒಂದು ಮೂಲ ಮಣ್ಣಿಗೆ ಬಂದಿದ್ದೀರಾ.
ಈ ಕೊರಗಜ್ಜ ಮೂಲ ಮಣ್ಣಲ್ಲಿ ಬಂದು ಎಷ್ಟೇ ದೂರದಿಂದ ಬಂದವರು ಬಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಅದಕ್ಕೆಲ್ಲ ಕೆಲಸಗಳಾಗ್ತದೆ. ಅದಕ್ಕೆ ಹರಕೆ ಕಟ್ಬೇಕಂತಿಲ್ಲ, ಪೂಜೆ ಮಾಡಿಸ್ಬೇಕಂತಿಲ್ಲ, ಅಜ್ಜನಿಗೆ ಏನು ಕೊಡ್ಬೇಕಂತಿಲ್ಲ. ಭಕ್ತಿ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿ ಹೋದ್ರೆ ಆಯ್ತು, ಅದೆಲ್ಲ ಕೆಲಸ ಆಗ್ತದೆ. ಆದ ಮೇಲೆ ಸಹ ಒಂದು ಕೃತಜ್ಞತಾ ಭಾವವಾಗಿ ಒಂದು ಟ್ಯಾಂಕ್ಸ್ ಹೇಳಿದ್ರೆ ಕೊರಗಜ್ಜನಿಗೆ ಸಾಕು. ನಾವು ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನಿಂದ ಮಂಗಳೂರಿಗೆ ಕೆಲಸದ ಮೇಲೆ ಬಂದಿದ್ದೆವು. ಮಂಗಳೂರಿನಲ್ಲಿ ಕೊರಗಜ್ಜ ಎಂಬ ದೈವವಿದೆ. ಶಕ್ತಿ ಸ್ವರೂಪವಾಗಿರುವ ಸ್ಥಳಕ್ಕೆ ಒಮ್ಮೆ ಹೋಗಿ ಬನ್ನಿ ಎಂದು ನಮ್ಮ ಕುಟುಂಬಸ್ಥರು ಹೇಳಿದ್ದರಿಂದ ನಾವು ಇಲ್ಲಿಗೆ ಬಂದೆವು. ಸುಮಾರು 10 ಕಿಲೋಮೀಟರ್ ದೂರದಲ್ಲಿರುವ ಈ ಕೊರಗಜ್ಜನಿಗೆ ನಾವು ವಿಭಿನ್ನ ನೈವೇದ್ಯ ನೀಡಿದೆವು. ನಮ್ಮ ಕಡೆ ಹೂವು, ಹಣ್ಣು, ಫಲವನ್ನು ನೈವೇದ್ಯವಾಗಿ ನೀಡುತ್ತೇವೆ. ಆದರೆ ಇಲ್ಲಿ ಬೀಡ, ಚಕ್ಕುಲಿ ಮತ್ತು ತೆಂಗಿನ ಮರದ ನೀರ ದೈವಕ್ಕೆ ಅಚ್ಚುಮೆಚ್ಚು. ನಿಜಕ್ಕೂ ಹಳೆಯ ಗುಡಿಸಲಿನಲ್ಲಿ ನೆಲೆ ನಿಂತಿರುವ ಆದಿ ಕೊರಗಜ್ಜನ ಸ್ಥಳಕ್ಕೆ ಬಂದು ಆತನ ಮುಂದೆ ಕುಳಿತಾಗ ನಿಜಕ್ಕೂ ಮನಸ್ಸು ಧನ್ಯತಾ ಭಾವ ಪಡೆಯಿತು. ನನ್ನ ಮನಸ್ಸಿನ ಹರಕೆಯನ್ನು ನೆರವೇರಿಸಿದರೆ ಮತ್ತೆ ಮುಂದಿನ ವರ್ಷ ಬರುತ್ತೇನೆ. ತುಳುನಾಡಿನ ಜನಪದ ಸಂಸ್ಕೃತಿಯಲ್ಲಿ ಪ್ರಮುಖ ಸ್ಥಾನ ಪಡೆದಿರುವ ಕೊರಗಜ್ಜ ದೈವದ ಹೆಸರು ನಿಮಗೆ ಗೊತ್ತಿದೆ. ತುಳುನಾಡಿಗೆ ಸೀಮಿತವಾಗಿದ್ದ ಆರಾಧ್ಯ ದೈವ ಕೊರಗಜ್ಜ ವಿಶ್ವಕ್ಕೆ ಪರಿಚಿತವಾಗಿದೆ. ಹಾಗಾದ್ರೆ ಯಾರು ಈ ಕೊರಗಜ್ಜ ದೇವರ ಅಥವಾ ದೈವವ? ನೈವೇದ್ಯದ ರೂಪದಲ್ಲಿ ಅಜ್ಜನಿಗೆ ಚಕ್ಕಲಿ, ವಿಳ್ಳೆದೆಲೆ ಮತ್ತು ಸೇಂದಿಯನ್ನು ಕೊಡುವುದಾದರೂ ಯಾಕೆ? ಕೊರಗಜ್ಜನಿಗೆ ಎಷ್ಟೋ ದೂರದಿಂದ ಬಂದಂತವ್ರು ನಾವೇನು ಬೀಡ, ಚಕ್ಕುಲಿ ಏನು ಡ್ರಿಂಕ್ಸ್ ಎಲ್ಲ ಇಡ್ತಿದೀವಿ ಅಂತ, ಈಗ ನೋಡಿ ಅದು ಸೇಂದಿ ಸಿಕ್ಕೋದಿಲ್ಲ ಅಂತ ಆಲ್ಟರ್ನೇಟಿವ್ ಆಗಿ ಡ್ರಿಂಕ್ಸ್ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದ ಹೊರತು ನಿಜವಾಗಿ ಸೇಂದಿ ಇಡ್ಲಿಕ್ಕೆ, ಯಾಕಂದ್ರೆ ಅದನ್ನ ಕೊಡ್ಲೇಬೇಕಂತ ಯಾವುದೇ ಕ್ರಮಗಳಿಲ್ಲ. ನೋಡಿ, ನೀವು ಭಕ್ತಿಯಿಂದ ಅಜ್ಜ ಅದನ್ನ ಸ್ವೀಕಾರ ಮಾಡ್ತೀರ, ಅದು ಅಜ್ಜನಿಗೆ ಇಷ್ಟವಾದಂತ ಇದರಿಂದ ನೀವು ಭಕ್ತಿಯಿಂದ ಕೊಡ್ಲಿಕ್ಕಿದ್ರೆ ಪ್ರೀತಿಯಿಂದ ನೀವು ಕೊಡ್ಬೋದು. ನಿಮ್ಗೆ ಅಜ್ಜನಲ್ಲಿ ಯಾವುದೇ ರೀತಿ ಪ್ರಸಾದಗಳಂತ ಸಿಗೋದಿಲ್ಲ. ನೀವೇನು ಕೊಟ್ಟಿರ್ತೀರಾ, ಬೀಡ, ಚಕ್ಕುಲಿ, ನೀವೇನಾದ್ರು ಸೇಂದಿ ಕೊಟ್ಟಿದ್ರೆ ಅದನ್ನೇ ನೀವು ಇಟ್ಟು ಅದ ನಂತರ ನೀವು ತಗೊಳ್ಳೋದು ಅದೇ ಪ್ರಸಾದ ಆಗಿರ್ತವೆ ಹೊರತು ಅಜ್ಜನಿಗೆ ಬೇರೆ ತರದ ಯಾವುದೇ ರೀತಿ ಪ್ರಸಾದಗಳು ಇರೋದಿಲ್ಲ. ತುಳುನಾಡಿನಲ್ಲಿ ಆರಾಧಿಸಲ್ಪಡುವ ಕೊರಗಜ್ಜ ದೈವವು ಐತಿಹಾಸಿಕ ವ್ಯಕ್ತಿ. ಜನಪದ ಕಥೆಗಳ ಪ್ರಕಾರ ಕೊರಗ ಸಮುದಾಯದಲ್ಲಿ ಜನಿಸಿದ ಒಬ್ಬ ಧೈರ್ಯಶಾಲಿ ಯುವಕ. ಸಮಾಜದಲ್ಲಿ ನಡೆಯುತ್ತಿದ್ದ ಅನ್ಯಾಯ ಮತ್ತು ಅಸಮಾನತೆ ವಿರುದ್ಧ ಹೋರಾಟ ನಡೆಸುತ್ತಿದ್ದನು. ಅವನ ಸತ್ಯನಿಷ್ಠೆ ಹಾಗೂ ನ್ಯಾಯಪರ ಹೋರಾಟದಿಂದ ಕೆಲ ಪ್ರಭಾವಶಾಲಿ ವ್ಯಕ್ತಿಗಳಿಗೆ ವಿರೋಧ ಉಂಟಾಗಿ ಅವನಿಗೆ ಅನ್ಯಾಯವಾಗಿ ಹಿಂಸೆ ನೀಡಲಾಯಿತು ಎಂದು ಕಥೆಗಳು ಹೇಳುತ್ತವೆ. ಈ ಅನ್ಯಾಯಕರ ಘಟನೆಗಳ ನಂತರ ತನಿಯ ದೈವಸ್ವರೂಪವನ್ನು ಪಡೆದು ಭಕ್ತರಿಗೆ ಕಲಿಯುಗದ ಕೊರಗಜ್ಜನಾಗಿದ್ದಾನೆ. ಒಂದು ಗುಣ, ಧರ್ಮ ಮತ್ತು ನ್ಯಾಯದ ಪ್ರತೀಕವಾಗಿ ಇಂದು ವಿಶ್ವದೆಲ್ಲೆಡೆ ನೆಲೆ ನಿಂತಿದ್ದಾನೆ. ಭಕ್ತರಲ್ಲಿ ಭಾವನಾತ್ಮಕ ಬಂಧವನ್ನು ಬೆಸೆದಿದ್ದು ನ್ಯಾಯಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಆತ್ಮವಾಗಿ ಇಂದಿಗೂ ಭಕ್ತರಿಂದ ಆರಾಧಿಸಲ್ಪಡುತ್ತಾನೆ. ಇದು ಇಂದಿನ ವಿಶೇಷ. ನೋಡ್ತಾ ಇರಿ ಕನ್ನಡ 9. ಇದು ಕನ್ನಡಿಗರ ಕಣ್ಮಣಿ.